ಚಿತ್ರದುರ್ಗದಲ್ಲಿ ಪುಷ್ಪ 2 ಚಿತ್ರ ಪ್ರದರ್ಶನಕ್ಕೆ ಕನ್ನಡ ಪರ ಸಂಘಟನೆ ಭಾರೀ ವಿರೋಧ ವ್ಯಕ್ತಪಡಿಸಿದೆ. ಥಿಯೇಟರ್ಗೆ ನುಗ್ಗಿ ಕರುನಾಡ ವಿಜಯ ಸೇನೆಯ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಪುಷ್ಪ 2 ಪೋಸ್ಟರ್ಗೆ ಕಪ್ಪು ಮಸಿ ಬಳಿಯುವ ಮೂಲಕವಾಗಿ ಕರುನಾಡ ವಿಜಯ ಸೇನೆಯ ಕಾರ್ಯಕರ್ತರು ಘೋಷಣೆ ಕೂಗಿದ್ದಾರೆ. ಚಿತ್ರದುರ್ಗದ ವೆಂಕಟೇಶ್ವರ ಚಿತ್ರಮಂದಿರ ಹಾಗೂ ಪ್ರಸನ್ನ ಥಿಯೇಟರ್ನಲ್ಲಿ ಪುಷ್ಪ 2 ಚಿತ್ರ ಪ್ರದರ್ಶನ ಮಾಡಲಾಗಿತ್ತು. ಇನ್ನು ಈ ನಡುವೆ ಕನ್ನಡ ಸಿನಿಮಾಗಳಿಗೆ ಹೆಚ್ಚಾಗಿ ಅವಕಾಶ ಕೊಡಿ ಎಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು. ಕನ್ನಡ ಚಿತ್ರ ಧೀರ ಭಗತ್ ರಾಯ್ ಚಿತ್ರಕ್ಕೆ ಈ ಒಂದು ಅವಕಾಶವನ್ನು ನೀಡಬೇಕು ಎಂದು ಆಗ್ರಹಿಸಿದರು. ಕನ್ನಡ ಚಿತ್ರ ಪ್ರಸಾರಕ್ಕೆ ಅವಕಾಶ ಮಾಡಿಕೊಡಿ ಎಂದು ಥಿಯೇಟರ್ ಮಾಲೀಕರಿಗೆ ಮನವಿಯನ್ನು ಮಾಡಲಾಯಿತು. ಇಲ್ಲವಾದರೆ ಪುಷ್ಪ 2 ಚಿತ್ರಕ್ಕೆ ಈ ಒಂದು ಅವಕಾಶ ನೀಡಲ್ಲ ಎಂಬ ಎಚ್ಚರಿಕೆಯನ್ನು ಕೂಡ ನೀಡಿದರು. ಈ ಸಂದರ್ಭದಲ್ಲಿ ಕರುನಾಡ ವಿಜಯ ಸೇನೆಯ ಜಿಲ್ಲಾಧ್ಯಕ್ಷ ಕೆಟಿ ಶಿವಕುಮಾರ್ ಸೇರಿದಂತೆ ಹಲವು ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಚಿತ್ರದುರ್ಗದ ಸ್ವಾಭಿಮಾನಿಗಳಾಗಿ ಕನ್ನಡ ಪರ ಹೋರಾಟಗಾರರಾಗಿ ಸ್ವಾಭಿಮಾನಿಗಳಾಗಿ ಇವತ್ತೇನು ವೆಂಕಟೇಶ್ವರ ಹಾಗೂ ಪ್ರಸನ್ನ ಥಿಯೇಟರ್ಗಳಿಗೆ ಅಂದರೆ ಚಲನಚಿತ್ರ ಮಂದಿರಗಳಿಗೆ ಏನು ಕನ್ನಡಿಗರು ಸ್ವಾಭಿಮಾನಿಗಳು ಏನು ನುಗ್ಗಿ ಏನು ಹೇಳ್ತಿದ್ದೀವಿ ಅಂತಂದರೆ, ಕನ್ನಡಕ್ಕೆ ಅವಮಾನ ಮಾಡಿರುವಂತಹ ಟಾಕೀಸಿನ ಮಾಲೀಕರು ಕೂಡಲೇ ಪುಷ್ಪ 2 ಎನ್ನುವಂತಹ ತೆಲುಗು ಚಲನಚಿತ್ರವನ್ನು ತೆಗೆದು ಕನ್ನಡ ಚಿತ್ರವನ್ನು ಹಾಕಬೇಕು. ಧೀರ ಭಗತ್ ರಾಯ ಒಬ್ಬ ಸ್ವಾಭಿಮಾನಿ ಕನ್ನಡಿಗನಾಗಿ ಚಿತ್ರದುರ್ಗದ ಸ್ಥಳೀಯ ಸಹ ನಿರ್ಮಾಪಕನಾಗಿ ಕರಿಯಪ್ಪ ಪಾಲನಹಳ್ಳಿ ಅಂತಕ್ಕಂಥವ್ರು ಸ್ಥಳೀಯರೇ ಕನ್ನಡ ಬೆಳೆಸಲಿಕ್ಕೆ, ಕನ್ನಡ ಭಾಷೆ ಉಳಿಸಲಿಕ್ಕೆ, ಕನ್ನಡ ಚಲನಚಿತ್ರ ಉಳಿಸಲಿಕ್ಕೋಸ್ಕರ ಕಷ್ಟಪಟ್ಟು ಚಿತ್ರ ತೆಗ್ತಾರೆ. ಅಂಥವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಇವ್ರಿಗೊಬ್ಬರಿಗೆ ಅಂತಲ್ಲ, ಯಾರೇ ಕನ್ನಡ ಚಲನಚಿತ್ರ ತೆಗೆದ್ರು ಕೂಡ ಅವ್ರದ್ದು ತುಂಬ ಕಷ್ಟ ಇರುತ್ತೆ. ಅವರ ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೊಂಡು ಬೇರೆ ಭಾಷೆಗಳಿಗೆ ಗೌರವ ಕೊಡದಲ್ಲೇ ಇಲ್ಲಿನ ಸ್ಥಳೀಯ ಚಲನಚಿತ್ರ ಮಂದಿರದವರು ಮಾಲೀಕರು ಕೂಡಲೇ ಕನ್ನಡ ಚಲನಚಿತ್ರವನ್ನು ಹಾಕಬೇಕು.